ಹಾಯ್ ನಮಸ್ತೆ ಫ್ರೆಂಡ್ಸ್. ಏನಿಲ್ಲ, ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ತೆಲುಗಲ್ಲಿ. ಬಟ್ ಯಾರೋ ಒಬ್ಬರು ಕನ್ನಡದಲ್ಲಿ ಮಾಡು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಈ ವಿಡಿಯೋನ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಬಟ್ ಏನಿಲ್ಲ, ಈಗ ಬಡವ್ರು ಅಂದರೆ ಗೊತ್ತಲ್ವ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಮಾಮೂಲಿ. ಈಗ ಮಿಡ್ಲ್ ಫ್ಯಾಮಿಲಿ ಅಂದರೆ ನಮ್ಗೇನಾಗ್ಬಿಡುತ್ತೆ ಅಂದರೆ, ಒಂದು ದಿವಸ ಕೆಲಸ ಸಿಕ್ಕಿದ್ರೆ ಇನ್ನೊಂದು ದಿವಸ ಸಿಕ್ಕೋದಿಲ್ಲ. ಬಟ್ ಅಮೌಂಟ್ ಇರೋರಾದರೆ ಹೆಂಗೋ ಬದುಕ್ತಾರೆ. ಬಟ್ ಫೈನಾನ್ಷಿಯಲಿ ಇರೋರು, ಬಟ್ ನಮ್ಮ ಅಂದರೆ ಮಿನಿಮಮ್ ಮಿಡ್ಲ್ ಫ್ಯಾಮಿಲಿ ಅಂಥವ್ರ ಬಗ್ಗೆ ಈ ವಿಡಿಯೋ ಅನ್ನೋದು. ಏನಿಲ್ಲ, ಈಗ ನಮಗೆ ಕಷ್ಟಗಳಾಗುತ್ತೆ. ಈಗ ಕೆಲಸಕ್ಕೆ ಹೋದರೆ, ಒಂದು ದಿವಸ ಕೆಲಸಕ್ಕೆ ಹೋದರೆ ಆವತ್ತೇನೋ ಜೀವನ ನಡೀತದೆ. ಇನ್ನೊಂದು ದಿವಸ ಹೋಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಅವ್ರ ಹತ್ರ ಇವ್ರ ಹತ್ರ, ಈಗ ಮನೆಗಳಿಗಂದರೆ ಮಕ್ಕಳು ಅವ್ರು ಇವ್ರು ಇದ್ದರೆ ಸಾಲ ಮಾಡಲೇಬೇಕಾಗುತ್ತೆ ನಾವು. ಬಟ್ ಅನಿವಾರ್ಯ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಅವಾಗ ಏನಾಗ್ಬಿಡುತ್ತೆ ಅಂದರೆ, ಸಾಲ ಅನ್ನೋದು ಮಾಡಿಬಿಡ್ತೀವಿ. ಬಟ್ ಆವಾಗ ಏನು ಆಗಿಬಿಡುತ್ತೆ ಅಂದರೆ, ನಮ್ಮ ಫ್ರೆಂಡ್ ಸರ್ಕಲ್ ಅನ್ನೋದು ಇರುತ್ತೆ. ಆ ಫ್ರೆಂಡ್ ಸರ್ಕಲ್ ಇರಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ಏನಾದರೂ ಈಗ ಎಲ್ಲೋ ಒಂದು ಕೂತಿರ್ಬೇಕಾದ್ರೂ, ಏನೋ ಒಂದು ಚರ್ಚೆ ಮಾಡಬೇಕಾದ್ರೆ ನಾವು ನಮ್ಮ ಪ್ರಾಬ್ಲಮ್ಗೆಲ್ಲ ಅವ್ರ ಹತ್ರ ಹೇಳ್ಕೊಬಿಡ್ತೀವಿ. ಅವ್ರ ಹತ್ರ ಇಷ್ಟು ಸಾಲ ಮಾಡಿದ್ದೀನಿ, ಇವ್ರ ಹತ್ರ ಇಷ್ಟು ಸಾಲ ಮಾಡಿದ್ದೀನಿ, ತುಂಬ ಪ್ರಾಬ್ಲಮ್ಮಲ್ಲಿದೆ ಕಣೋ ನನಗೆ, ಇನ್ನು ನಾನು ಫೀಸ್ ಕಟ್ಟಬೇಕು, 20,000 ಬೇಕು, ಮನೆಯಲ್ಲಿ ಏನೂ ಇಲ್ಲ, ತಿನ್ನೋಕ್ಕೂ ಸಹ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಈ ಥರ ಎಷ್ಟೋ ಕಷ್ಟಗಳು ಒಂದಲ್ಲ ಒಂದು, ಯಾವುದೋ ಒಂದು ಅಂದಮೇಲೆ ಕಷ್ಟ. ಮಿಡ್ಲ್ ಫ್ಯಾಮ್ಲಿಗೆ ಮಾಮೂಲಿ ಇರಲೇ ಇರುತ್ತೆ ಕಷ್ಟಗಳು ಅನ್ನೋದು. ಆವಾಗ ಏನಾಗ್ಬಿಡುತ್ತೆ ಅಂದರೆ, ಮೈನ್ ಫ್ರೆಂಡ್ಸು ನಮಗೆ ಇರ್ತಾರಲ್ಲ, ಅವ್ರ ಹತ್ರ ಹೇಳ್ಕೊಬಿಡ್ತೀವಿ ನಾವು. ಬಟ್ ಅದೇ ನಾವು ಮಾಡ್ತಾ ಇರೋದು ತಪ್ಪು. ಆವಾಗ ಏನಾಗ್ಬಿಡುತ್ತೆ ಅಂದರೆ, ಅವ್ರು ಹೋಗ್ಬಿಟ್ಟು ನಾವು ಇನ್ನೊಬ್ರ ಹತ್ರ ಕೇಳ್ತೀವಿ. ಈಗ ಹೇಳ್ಕೊಂಡಿರ್ತೀವಿ, ಒಂದು 5-6 ಜನ ಹತ್ರ ಹೇಳ್ಕೊಂಡಿರ್ತೀವಿ. ಇನ್ನೊಬ್ಬನ ಯಾವನೋ ಒಬ್ಬ ಇರ್ತಾನೆ, ಅವನ ಹತ್ರ ನಾವು ಹೋಗ್ಬಿಟ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ವೀಕ್ ಇರುತ್ತೆ, ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಅವಾಗ ಅವನೇನು ಮಾಡ್ತಾನೆ ಅಂದರೆ, ಕೇಳಿರ್ತೀವಲ್ವಾ, ಅವ್ನು ಕೊಡ್ತಾನೆ, ನಮಗೆ ಕೊಡೋದಿಲ್ಲ. ಬಟ್ ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂದರೆ ಒಂಥರ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಅವನ ಹತ್ರ ಇರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಅವನೇನು ಮಾಡ್ತಾನೆ, ನಮ್ಮ ಫ್ರೆಂಡ್ಸ್ ಕೇಳ್ತಾನೆ, ಈ ಥರ ಅವ್ನು ಕಾಸು ಕೇಳಿದಾನಕನೋ ಕೊಡಬೇಕಂತೆ, ಏನು ಮಾಡೋದು, ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅವನೇನು ಹೇಳ್ತಾನೆ ಗೊತ್ತಾ, ಅಲ್ಲಿ ಅವ್ನಿಗೆ ಯಾಕೋ ಕೊಡ್ತೀಯಾ, ಆಲ್ಮೋಸ್ಟ್ ಅವನ್ನೆಲ್ಲ ಕಡೆನೂ ಸಾಲ ಮಾಡಿಬಿಟ್ಟಿದ್ದಾನೆ, ಫುಲ್ಲು ಚಪ್ಪರ್ ಆಗಿಬಿಟ್ಟಿದ್ದಾನೆ, ಅವ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡ ನೀನು, ಕೊಟ್ಟರು ಸಹ ನಿನಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಈ ಥರ ಮಾಡ್ತಾರೆ. ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ಯಾರಿಗೆ ಎಷ್ಟೇ ಕಷ್ಟ ಇದ್ದರೂ ಯಾರ ಹತ್ರನೂ 1 ರೂಪಾಯಿ ಅನ್ನೋದು ಕೇಳೋಕ್ಕೆ ಹೋಗಬೇಡ್ರಿ. ಬಟ್ ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಕಷ್ಟಗಳನ್ನೋದನ್ನು ಒಬ್ಬರ ಹತ್ರ ಹೇಳಕ್ಕೆ ಹೋಗಲೇಬಾರ್ದು ನೀವು. ನಮ್ಮ ಕಷ್ಟ ಯಾವತ್ತಾದರೂ ಒಬ್ಬನ ಹತ್ರ ಹೇಳಿದ್ರೆ ಅದೇ ನಾವು ಮೈನ್ ತಪ್ಪು ಮಾಡ್ತಾ ಇರೋದು. ಬಟ್ ನೀವು ಅದೇ ಥರ ಯಾರಿಗೂ ನಮ್ಮ ಕಷ್ಟಗಳು ಹೇಳ್ದೇನೆ ಅವ್ರ ಹತ್ರ ಕೇಳ್ರಿ, ಸಿಗ್ತದೆ ನಿಮಗೆ ಅಲ್ವಾ. ನಾನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ ನಮ್ಮ ಕಷ್ಟ ಅನ್ನೋದು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಬಾರ್ದು. ನಮಸ್ತೆ.